ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 6 ವಿಶ್ವರೂಪ ಸೃಷ್ಟಿ. ಇದರಿಂದ ಇವತ್ತು 7ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 7. ಸವೈ ವಿಶ್ವಸೃಜಾಂ ಗರ್ಭೋ ದೇವಕರ್ಮಾತ್ಮ ಶಕ್ತಿಮಾನ್ ವಿಬಭಾಜಾತ್ಮನಾತ್ಮಾನಮೇಕಧಾ ದಶಧಾ ತ್ರಿಧಾ. ಅನುವಾದ: ಮಹತ್ತತ್ವದ ಪೂರ್ಣ ಶಕ್ತಿರೂಪವಾದ ಅದ್ಭುತವಾದ ವಿರಾಟ್ ರೂಪನು ತನ್ನನ್ನು ತಾನೇ ವಿಭಾಗಿಸಿಕೊಂಡನು. ಇದರಿಂದ ಜೀವಿಗಳ ಪ್ರಜ್ಞೆ, ಜೀವಿಯ ಚಟುವಟಿಕೆ ಮತ್ತು ಜೀವಿಯ ತಾದಾತ್ಮ್ಯ ರೂಪಗಳಾದವು. ಇವು ಪುನಃ ಕ್ರಮವಾಗಿ 1, 10 ಮತ್ತು 3 ವಿಭಾಗಗಳಾದವು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಹಿರಣ್ಮಯ ಅಂತ ಅನ್ನಿಸ್ಕೊಂಡಿರುವಂಥ ಆ ಅದ್ಭುತವಾದಂತಹ ವಿರಾಟ್ ಪುರುಷ ಇದಾನಲ್ಲ, ಅವನು 1000 ದಿವ್ಯ ವರ್ಷಗಳವರೆಗೆ ಈ ಒಂದು ವಿಶ್ವದ ಸಾಗರದ ಜಲದಲ್ಲಿ ನೆಲೆಸಿದ್ದ. ಎಲ್ಲ ಜೀವಿಗಳು ಕೂಡ ಅವನ ಜೊತೆನೆ ಮಲಿಕೊಂಡಿದ್ರು ಅಂತಂದ್ಬಿಟ್ಟು ತಿಳ್ಕೊಂಡಿದ್ವಿ. ಈಗ ಮುಂದುವರೆದೇನಾಗುತ್ತೆ ಅಂತಂದರೆ, ಮಹತ್ತತ್ವದ ಪೂರ್ಣ ಶಕ್ತಿ ರೂಪವಾದಂಥ ಆ ಅದ್ಭುತವಾದ ಆ ವಿರಾಟ್ ರೂಪನಾಗಿರುವಂಥವನು ಏನು ಮಾಡ್ತಾನೆ ಅಂತಂದರೆ, ತನ್ನನ್ನು ತಾನು ವಿಭಾಗಿಸ್ಕೊಳ್ತಾನೆ, ಒಂದೊಂದು ಪಾರ್ಟ್ ಆಗಿ ಮಾಡ್ಕೊಳ್ತಾನೆ. ಇದರಿಂದ ಏನಾಯಿತು? ಜೀವಿಗಳ ಪ್ರಜ್ಞೆ ಮತ್ತು ಅವರ ಚಟುವಟಿಕೆಗಳು, ಅಂದರೆ ಕೆಲಸ ಮಾಡೋದು ಇದೆಲ್ಲ ಇರುತ್ತಲ್ಲ, ಅದು ಮತ್ತು ಜೀವಿಯ ತಾದಾತ್ಮ್ಯ ರೂಪಗಳಾದವು. ಅವರಿಂದ ಇನ್ನೂ ಬೇಕಾದಷ್ಟು ಜೀವಿಗಳು ಉತ್ಪತ್ತಿಯಾದವು. ಹೀಗೆ ಇವು ಕ್ರಮವಾಗಿ 1, 10 ಮತ್ತು 3 ಆಗಿ ವಿಭಾಗಗಳಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಈಗ ಇದೇನು 1, 10, 3 ಮತ್ತು ಹೇಗೆ ಇದೆಲ್ಲ ವಿಭಾಗ ಆಯಿತು ಅನ್ನೋದನ್ನು ಭಾವಾರ್ಥದಲ್ಲಿ ಗುರುಗಳು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈಗ ತಿಳ್ಕೊಳ್ಳೋಣ. ಭಾವಾರ್ಥದಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಜೀವಿಯ ಅಥವಾ ಆತ್ಮನ ಲಕ್ಷಣವೇ ಪ್ರಜ್ಞೆ. ಆತ್ಮನ ಅಸ್ತಿತ್ವವು ಜ್ಞಾನಶಕ್ತಿ ಎಂಬ ಪ್ರಜ್ಞೆಯ ರೂಪದಲ್ಲಿರುತ್ತದೆ. ಪೂರ್ಣ ಪ್ರಜ್ಞೆಯು ಅದ್ಭುತ ವಿರಾಟ್ ರೂಪಕ್ಕೆ ಸೇರಿದುದು. ಅದೇ ಪ್ರಜ್ಞೆಯು ವ್ಯಕ್ತಿಗತ ಮನುಷ್ಯರಲ್ಲಿ ಪ್ರಕಟವಾಗುತ್ತದೆ. ಪ್ರಜ್ಞೆಯ ಚಟುವಟಿಕೆಯು ಪ್ರಾಣವಾಯುವಿನ ಮೂಲಕ ನೆರವೇರುತ್ತದೆ. ಪ್ರಾಣವಾಯು 10 ವಿಧವಾಗಿದೆ. ನೋಡಿ, ಸ್ವಲ್ಪ ಸೂಕ್ಷ್ಮವಾದಂಥ ವಿಷಯ. ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಜೀವಿ ಅಂದರೆ ಆತ್ಮ ಅಂತ ಅರ್ಥ. ಆ ಆತ್ಮನ ಲಕ್ಷಣ ಏನು? ಪ್ರಜ್ಞೆ. ಏನು ಪ್ರಜ್ಞೆ ಅಂತಂದರೆ, ಈಗ ನಮಗೆ ಗೊತ್ತಾಗುತ್ತಲ್ವಾ, ಅದು ಗೊತ್ತಾಗೋದನ್ನ ಪ್ರಜ್ಞೆ ಅನ್ನೋದು. ಈಗ ನಾವು ಏನೋ ಒಂದು ಕೇಳಿಸ್ಕೊಳ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ. ಆಗ ಗಮನ ಇಟ್ಟು ಪ್ರಜ್ಞೆ ಇಟ್ಟು ಕೇಳಿದಾಗ ಮಾತ್ರ ನಮಗೆ ಕೇಳಿಸೋದು. ಅದು ನಮ್ಮ ಪ್ರಜ್ಞೆ ಬೇರೆ ಕಡೆ ಇದ್ದು ನಾವು ಇಲ್ಲೇನಾದರೂ ಕೇಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಆಗುತ್ತಾ? ಇಲ್ಲ. ಅಲ್ಲಿಗೆ ಪ್ರಜ್ಞೆ ಇದ್ದಾಗ ಮಾತ್ರ ಕೇಳಿಸುತ್ತೆ. ಅದೇ ರೀತಿ ಈ ಶರೀರದಲ್ಲಿ ಏನೋ ಒಂದು ಆ್ಯಕ್ಟಿವಿಟಿ ಆಗ್ತಾ ಇರುತ್ತೆ. ಅದು ನಮಗೆ ಗೊತ್ತಾಗಬೇಕು ಅಂತಂದರೆ ಆ ಪ್ರಜ್ಞೆ ಇದ್ದರೆ ಮಾತ್ರ ನಮಗೆ ಗೊತ್ತಾಗೋದು. ಅದಕ್ಕೆ ಆಪ್ರೇಷನ್ ಎಲ್ಲ ಮಾಡಬೇಕಾದ್ರೆ ಪ್ರಜ್ಞೆಯನ್ನು ತಪ್ಪಿಸಿ, ಅಂದರೆ ಅದರ ಅರಿವು ನಮಗೆ ಆಗದೆ ಇರೋ ಹಾಗೆ ಮಾಡಿ ನಮಗೆ ಆಪ್ರೇಷನ್ ಮಾಡ್ತಾರೆ ನೋಡಿ. ಅಂದರೆ ಪ್ರಜ್ಞೆ ಅನ್ನೋದೇ ಆತ್ಮನ ಲಕ್ಷಣ ಅನ್ನೋದು ಇದರ ಅರ್ಥ. ಆತ್ಮನ ಅಸ್ತಿತ್ವ ಅನ್ನೋದು, ಅಂದರೆ ಆತ್ಮ ಇದ್ದಾನೆ ಅನ್ನೋದೇ ಜ್ಞಾನಶಕ್ತಿ ಅನ್ನುವಂತಹ ಪ್ರಜ್ಞೆಯ ರೂಪದಲ್ಲೇ ಇರುತ್ತೆ. ಇವಾಗ ನಮಗೆ ಜ್ಞಾನ ಇದೆ ಅಂತಂದರೆ ಅದು ಆತ್ಮನ ಅಸ್ತಿತ್ವ, ಅಂದರೆ ಆತ್ಮ ಅದರೊಳಗಡೆ ಇದ್ದಾನೆ ಅನ್ನೋದಕ್ಕೆ ಈ ಪ್ರಜ್ಞೆನೇ ಇಂಪಾರ್ಟೆಂಟು. ಜ್ಞಾನಶಕ್ತಿ ಅನ್ನುವಂಥ ಪ್ರಜ್ಞೆ. ಪೂರ್ಣ ಪ್ರಜ್ಞೆ ಅಂತಂದರೆ ಏನು? ನಮಗೆ ಜೀವಿಗಳಿಗೆ ಬರೀ ಒಂದು ಅಂಶದ ಪ್ರಜ್ಞೆ ಇರುತ್ತೆ. ಆದರೆ ಭಗವಂತನಿಗೆ ಪೂರ್ಣ ಪ್ರಜ್ಞೆ, ಈ ವಿರಾಟ್ ರೂಪಕ್ಕೆ ಸೇರಿರುವಂಥದ್ದು ಪೂರ್ಣ ಪ್ರಜ್ಞೆ. ಈ ಒಂದು ಪ್ರಜ್ಞೆನೇ ವ್ಯಕ್ತಿಗತ ಮನುಷ್ಯರಲ್ಲೂ ಕೂಡ ಪ್ರಕಟವಾಗುತ್ತೆ. ಪ್ರಜ್ಞೆಯ ಚಟುವಟಿಕೆ ಅನ್ನೋದು ಹೇಗೆ ನಡೆಯುತ್ತೆ? ಈಗ ನಾವು ಮಾಡುವಂಥ ಕೆಲಸ ಕಾರ್ಯಗಳೆಲ್ಲ ಇರುತ್ತಲ್ಲ, ಇದು ಹೇಗೆ ನಡೆಯುತ್ತೆ ಅಂತಂದರೆ ಆ ಪ್ರಾಣವಾಯುವಿನ ಮೂಲಕ ನಡೆಯುತ್ತೆ. ಆ ಪ್ರಾಣವಾಯು ಇಲ್ಲ ಅಂತಂದರೆ ಆ ಪ್ರಜ್ಞೆನೂ ಕೂಡ ಇದರಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಪ್ರಜ್ಞೆ ಅನ್ನೋದೇ ಆತ್ಮನ ಅಸ್ತಿತ್ವ ಅಂತ ಹೇಳೋದು. ಅಂದರೆ ಆತ್ಮ ಇದ್ದಾನೆ ಅನ್ನೋದಕ್ಕೆ ನಮಗೆ ಗೊತ್ತಾಗೋದು ಹೇಗೆ ಅಂತಂದರೆ ಪ್ರಜ್ಞೆ ಇರೋದ್ರ ಮೂಲಕ. ಈ ಪ್ರಜ್ಞೆ ಹೇಗೆ ಚಟುವಟಿಕೆ ನಡೆಸುತ್ತೆ ಅಂತಂದರೆ ಪ್ರಾಣವಾಯುವಿನ ಮೂಲಕ. ಆ ಪ್ರಾಣವಾಯು ಎಷ್ಟಿದೆ ಅಂತಂದರೆ 10 ವಿಧವಾಗಿದೆ. ಇಲ್ಲಿ ಹೇಳಿದ್ರಲ್ಲ ಯಾವುದರಲ್ಲಿ, ಅನುವಾದದಲ್ಲಿ, ಅದು ಕ್ರಮವಾಗಿ 1, 10 ಮತ್ತು 3 ವಿಭಾಗಗಳಾಯಿತು ಅಂತ. ಈಗ ಒಂದಿದೆ ಪ್ರಜ್ಞೆ ಅನ್ನೋದು,
ಅದು ಯಾವುದ್ರ ಮೂಲಕ ಕೆಲಸ ಮಾಡುತ್ತೆ ಅಂತಂದ್ರೆ ಪ್ರಾಣವಾಯುವಿನ ಮೂಲಕ ಕೆಲಸ ಮಾಡುತ್ತೆ. ಆ ಪ್ರಾಣವಾಯು 10 ವಿಧವಾಗಿದೆ. ಅದು ಯಾವುದು ಅಂತಂದ್ರೆ ಪ್ರಾಣ, ಅಪಾನ, ಉದಾನ, ವ್ಯಾನ, ಸಮಾನ ಅಂತ ಪ್ರಾಣವಾಯುವನ್ನ ಮತ್ತೆ ಇನ್ನಷ್ಟು ವಿಂಗಡಣೆ ಮಾಡಿದಾಗ ನಾಗ, ಕೂರ್ಮ, ಕೃಕರ, ದೇವದತ್ತ ಮತ್ತೆ ಧನಂಜಯ ಅಂತ ಇದೆ ಅದರ ಹೆಸರುಗಳು. ಈಗ ಮೂಲವಾಗಿ ಇರುವಂಥದ್ದು ಪ್ರಾಣ, ಅಪಾನ, ಉದಾನ, ವ್ಯಾನ, ಸಮಾನ ಅಂತ ಅಂದ್ಬಿಟ್ಟು ಅದನ್ನ ಮತ್ತೆ ಭಾಗ ಮಾಡಿದಾಗ ನಾಗ, ಕೂರ್ಮ, ಕೃಕರ, ದೇವದತ್ತ ಮತ್ತೆ ಧನಂಜಯ ಒಟ್ಟು 10 ಆಯ್ತಲ್ವಾ. ಈ 10 ಕೂಡ ಪ್ರಾಣವಾಯುವಿನ ವಿಭಾಗಗಳು ಅನ್ನೋದು ನಮಗೆ ಗೊತ್ತಾಯ್ತು. ಆತ್ಮನ ಪ್ರಜ್ಞೆಯು ಐಹಿಕ ವಾತಾವರಣದಿಂದ ಕಲುಷಿತವಾಗುತ್ತದೆ ಮತ್ತು ದೇಹದೊಂದಿಗೆ ಗುರುತಿಸುವ ಮಿಥ್ಯಾ ಅಹಂಕಾರದಿಂದ ಬಗೆ ಬಗೆಯ ಚಟುವಟಿಕೆಗಳು ಪ್ರದರ್ಶಿತವಾಗುತ್ತವೆ. ಈ ವಿವಿಧ ಚಟುವಟಿಕೆಗಳನ್ನು ಭಗವದ್ಗೀತೆಯಲ್ಲಿ ಬಹುಶಾಖಾ ಹ್ಯನಂತಾಶ್ಚ ಬುದ್ಧಯೋ ವ್ಯವಸಾಯಿನಾಂ ಎಂದು ವರ್ಣಿಸಲಾಗಿದೆ. ನೋಡಿ, ಯಾವಾಗ ಈ ಆತ್ಮದ ಪ್ರಜ್ಞೆ ಈ ಒಂದು ಐಹಿಕ ಪ್ರಪಂಚಕ್ಕೆ ಬಂದ ಮೇಲೆ ಇದರ ಜೊತೆ ಸೇರಿಕೊಂಡು ಕಲುಷಿತವಾಗಿಬಿಡುತ್ತೆ. ತಾನಲ್ಲದೆ ಇರುವಂಥ ಪ್ರಪಂಚಕ್ಕೆ ಬಂದಾಗ ಅಲ್ಲಿ ತಾನಲ್ಲದೆ ಇರೋದನ್ನ ತಾನೇ ಅಂತ ತಿಳ್ಕೊಳ್ಳುತ್ತೆ. ಅಂದರೆ ಏನು, ನಾನು ಆತ್ಮ ಅನ್ನೋದನ್ನೇ ಮರ್ತದು ದೇಹನೇ ನಾನು ಅಂತಂದ್ಬಿಟ್ಟು ತಿಳ್ಕೊಂಡು ಆ ಮಿಥ್ಯಾ ಅಹಂಕಾರದಿಂದ ಬೇರೆ 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 ಚಟುವಟಿಕೆಗಳಲ್ಲಿ ಅದು ತೊಡ್ಕೊಳ್ಳುತ್ತೆ ತನ್ನನ್ನು ತಾನು. ಆ ರೀತಿಯ ಚಟುವಟಿಕೆಗಳನ್ನು ಭಗವದ್ಗೀತೆಯಲ್ಲಿ ಅದ್ರ ಬಗ್ಗೆ ಭಗವಂತ 2ನೇ ಅಧ್ಯಾಯ 41ನೇ ಶ್ಲೋಕದಲ್ಲಿ ಹೇಳಿದಾನೆ. 2ನೇ ಅಧ್ಯಾಯ 41ನೇ ಶ್ಲೋಕದಲ್ಲಿ ಏನು ಹೇಳಿದಾನೆ ಅಂತ ತಿಳ್ಕೊಳ್ಳೋಣ. ನೋಡಿ, ಭಗವದ್ಗೀತೆ ಎಲ್ಲ ವಿಷಯಗಳನ್ನು ಕೂಡ ನಮಗೆ ಹೇಳುತ್ತೆ. ನಾವು ಭಗವದ್ಗೀತೆಯನ್ನು ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಾವ ವಿಷಯನೂ ಬಿಟ್ಟಿಲ್ಲ ಭಗವಂತ, ಎಲ್ಲ ವಿಷಯಗಳ ಬಗ್ಗೆನೂ ಹೇಳಿದ್ದಾನೆ. ಅದಕ್ಕೆ ಭಾಗವತದಲ್ಲಾಗಿರ್ಬೋದು, ಬೇರೆ ಧರ್ಮಗ್ರಂಥಗಳೆಲ್ಲ ಆಗಿರಬಹುದು, ಭಗವದ್ಗೀತೆಯ ಎಕ್ಸಾಂಪಲ್ಸ್ನ ಕೊಡ್ತಾರೆ. ಯಾಕೆಂದರೆ ಅಲ್ಲಿ ಭಗವಂತ ಸ್ವಯಂ ಹೇಳಿರುವಂಥ ವಿಷಯಗಳಲ್ವಾ, ಅದಕ್ಕೋಸ್ಕರ. ಈಗ ಭಗವದ್ಗೀತೆಯಲ್ಲಿ ಯಾವ ಶ್ಲೋಕ ಅದು ಅಂತ ತಿಳ್ಕೊಳ್ಳೋಣ. ವ್ಯವಸಾಯಾತ್ಮಿಕ ಬುದ್ಧಿ ರೇಖೇಹ ಕುರು ನಂದನ ಬಹುಶಾಖಾ ಹ್ಯನಂತಾಶ್ಚ ಬುದ್ಧಯೋ ವ್ಯವಸಾಯಿನಾಂ ಅಂತಿದೆಯಲ್ಲ, ಅದು ಅದರ ಅರ್ಥ ಏನು ಅಂತಂದ್ರೆ ಈ ಒಂದು ಮಾರ್ಗದಲ್ಲಿ ಇರುವಂಥವ್ರು ದೃಢ ಸಂಕಲ್ಪವನ್ನ ಹೊಂದಿರ್ತಾರೆ ಮತ್ತು ಅವ್ರಿಗೆ ಒಂದೇ ಗುರಿ ಇರುತ್ತೆ. ನಿಶ್ಚಯ ಸ್ವಭಾವ ಯಾರಿಗಿರೋದಿಲ್ವೋ ಅವರ ಬುದ್ಧಿಗೆ ಬೇಕಾದಷ್ಟು ಶಾಖೆಗಳಿರುತ್ತೆ. ಅಂದ್ರೆ ಏನು, ಯಾರು ಭಗವಂತನನ್ನ ನಂಬಿ ಆ ಕೆಲಸವನ್ನ ಮಾಡ್ತಿರ್ತಾರೋ ಅವರು ಅದನ್ನ ಒಂದನ್ನೇ ಇಟ್ಕೊಂಡಿರ್ತಾರೆ, ಭಗವಂತನಿಗೆ ಕಂಪ್ಲೀಟ್ ಆಗಿ ಸರೆಂಡರ್ ಆಗ್ಬಿಟ್ಟಿರ್ತಾರೆ. ಆಯ್ತಾ. ಆದರೆ ಯಾರಿಗೆ ಅದು ಇರೋದಿಲ್ವೋ ಅವ್ರೇನು ಮಾಡ್ತಾರೆ, ಬೇರೆ 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 ಕಡೆ ಎಲ್ಲ ಹುಡ್ಕೊಂಡು ಹೋಗಿ ಎಲ್ಲ ಕಡೆನೂ ಅವರು ಟ್ರೈ ಮಾಡ್ತಿರ್ತಾರೆ ಅಂತ ಅರ್ಥ. ಇಲ್ಲಿ ಬದ್ಧಾತ್ಮ ಆಗಿರೋನು ತನಗೆ ಶುದ್ಧವಾದಂತಹ ಪ್ರಜ್ಞೆ ಇಲ್ಲದೆ ಇರೋ ಕಾರಣದಿಂದ ಬೇಕಾದಷ್ಟು ಚಟುವಟಿಕೆಗಳಲ್ಲಿ ಕಂಗೆಟ್ಟು ಹೋಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅದೇ ಶುದ್ಧವಾದಂತಹ ಪ್ರಜ್ಞೆ ಇದ್ದರೆ ಅವ್ರು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಇರೋದಿಲ್ಲ. ಅವ್ರು ಏನೇ ಮಾಡಿದ್ರು ಭಗವಂತನಿಗೋಸ್ಕರ ಮಾಡೋದು ಅಂತ ಅವ್ರು ಕೆಲಸಗಳನ್ನು ಮಾಡ್ತಿರ್ತಾರೆ. ಪರಸ್ಪರವಾಗಿ ಹೊಂದಿಕೆ ಇದ್ದಾಗ ಆತ್ಮ ಪ್ರಜ್ಞೆ ಅನ್ನೋದು ಆ ಭಗವಂತನ ಪ್ರಜ್ಞೆಯ ಜೊತೆಗೆ ಒಂದಾಗುತ್ತೆ. ಅಂದರೆ ನಮಗೇನು ಅಂತಂದರೆ ಆ ಒಂದು ತಿಳುವಳಿಕೆ ಅನ್ನೋದು ಇಲ್ಲದೆ ಇದ್ದರೆ ನಾವು ಆ ರೀತಿ ಮಾಡೋದು. ಅದಕ್ಕೋಸ್ಕರನೇ ಜ್ಞಾನ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮುಂದೆ ಹೇಳ್ತಾರೆ ಇಲ್ಲಿ, ಪ್ರಜ್ಞೆ ಇರುವುದು ಒಂದೇ ಎಂದು ಅದ್ವೈತಿಯ ನಂಬಿಕೆ. ಆದರೆ ಸಾತ್ವತರು ಅಥವಾ ಭಕ್ತರು ಪ್ರಜ್ಞೆ ಒಂದೇ ಇರುವುದು ನಿಸ್ಸಂಶಯವಾದರೂ ಅವುಗಳಲ್ಲಿ ಸಹಮತವಿರುವುದರಿಂದ ಅವೆಲ್ಲ ಒಂದೇ ಎಂದು ನಂಬುತ್ತಾರೆ. ಅಂದರೆ ಈ ಪ್ರಜ್ಞೆ ಅನ್ನೋದು ಒಂದೇ ಇರೋದು ಅಂತ ಅದ್ವೈತಿಗಳು, ಅಂದರೆ ಭಗವಂತ ನಾನು ಒಂದೇ ಅಂತ ಯಾರು ಅನ್ಕೊಂಡಿರ್ತಾರೋ ಅವ್ರು ಅನ್ಕೊಳ್ತಾರಲ್ವಾ, ಅವರ ನಂಬಿಕೆ. ಆದರೆ ಭಕ್ತರು ಪ್ರಜ್ಞೆ ಇರೋದು ನಿಸ್ಸಂಶಯವಾಗಿ ಕರೆಕ್ಟು ಅಂತ ಅನ್ಕೊಂಡ್ರು ಕೂಡ ಅದರಲ್ಲಿ ಅವರು ಇಲ್ಲಿ ಸಹಮತ ಇರೋದ್ರಿಂದ ಅವೆಲ್ಲ ಒಂದೇ ಅಂತ ಅವರು ನಂಬ್ತಾರೆ. ನೋಡಿ, ಭಗವದ್ಗೀತೆಯಲ್ಲಿ ಹೀಗೆ ಉಪದೇಶ ಮಾಡಿದ್ದಾನೆ ಭಗವಂತ, ಏನು, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತನ್ಬಿಟ್ಟು. ಅದರ ಪ್ರಕಾರ ವ್ಯಕ್ತಿ ಪ್ರಜ್ಞೆಯನ್ನು ಭಗವತ್ ಪ್ರಜ್ಞೆಯಲ್ಲಿ ಜೋಡಿಸಿಕೊಳ್ಳಬೇಕೆಂದು ಸೂಚಿಸಲಾಗಿದೆ. ಇದರಿಂದ ಪ್ರಜ್ಞೆಯ ಪರಿಶುದ್ಧತೆಯನ್ನು ಕಾಪಾಡಬೇಕು. ಪ್ರಜ್ಞೆಯ ಚಟುವಟಿಕೆಗಳನ್ನು ನಿಲ್ಲಿಸಲು ಪ್ರಯತ್ನಿಸುವುದು ಮೂರ್ಖತೆ ಎನಿಸುವುದು. ಆದರೆ ಅದನ್ನು ಪರಮಪ್ರಭುವಿನೊಂದಿಗೆ ಜೋಡಿಸಿಕೊಂಡಾಗ ಪರಿಶುದ್ಧಗೊಳಿಸಬಹುದು.
ನೋಡಿದ್ರಾ? ಈಗ ಇಲ್ಲೇನು ಹೇಳ್ತಾ ಇದ್ದಾರೆ, ಭಗವಂತ ಸ್ವಯಂ ಭಗವದ್ಗೀತೆಯಲ್ಲಿ ಹೇಳಿದಾನೆ, ಸರ್ವಧರ್ಮಾನ್ ಎಲ್ಲ ಧರ್ಮಗಳನ್ನು ಬಿಟ್ಟು ನನಗೊಬ್ಬನಿಗೆ ಶರಣಾಗಿ ಅಂತಂದ್ಬಿಟ್ಟು ಹೇಳಿದಾನೆ. ಅಂದ್ರೆ ಏನು, ನಾವು ಅವನಿಗೆ ಶರಣಾಗತಿ ಆಗಬೇಕು. ಅಂದರೆ ನಮ್ಮ ವ್ಯಕ್ತಿಗತ ಪ್ರಜ್ಞೆಯನ್ನು ಭಗವಂತನ ಪ್ರಜ್ಞೆಯ ಜೊತೆಗೆ ಜೋಡಿಸ್ಕೊಳ್ಬೇಕು ಅಂತ ಹೇಳಿರೋದು. ನಾವು ನೀವು ಎಲ್ಲ ಸೇರಿ ಒಂದು ಅಂತ ಹೇಳಲ್ಲ ಅವನು. ನಿಮ್ಮ ಪ್ರಜ್ಞೆಯನ್ನು ನನ್ನ ಪ್ರಜ್ಞೆಯ ಜೊತೆಗೆ ಜೋಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನು, ನಾವು ನಮ್ಮ ಪ್ರಜ್ಞೆಯ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಬೇಕು. ನಾವೇನು ಮಾಡಿದ್ವಿ, ಐಹಿಕದ ಜೊತೆಗೆ ಸೇರಿಕೊಂಡು ನಮ್ಮ ಪ್ರಜ್ಞೆ ಅನ್ನೋದು ಕಲುಷಿತವಾಗಿದೆ. ಆಯ್ತಾ? ಆ ಒಂದು ಪ್ರಜ್ಞೆಯ ಚಟುವಟಿಕೆಗಳನ್ನು ಕಂಪ್ಲೀಟಾಗಿ ನಿಲ್ಲಿಸ್ಬಿಡೋದಲ್ಲ. ಈಗ ನಾನು ಭಗವಂತನಲ್ಲಿ ಒಂದಾಗ್ಬಿಡ್ತೀನಿ, ನಾನು ಏನೂ ಮಾಡದೆ ಸುಮ್ಮನೆ ಇದ್ಬಿಡ್ತೀನಿ ಅಂತ ಕೆಲವರು ಇರ್ತಾರೆ. ಇಲ್ಲಪ್ಪ, ನಾನು ಯಾವುದ್ರಲ್ಲೂ ಅಟ್ಯಾಚ್ಮೆಂಟ್ ಇಟ್ಕೋಬಾರ್ದು, ಅದಕ್ಕೆ ನಾನು ಏನೂ ಮಾಡೋದಿಲ್ಲ ಅಂತ. ಆ ರೀತಿ ಅಲ್ಲ. ನಮ್ಮಲ್ಲಿರುವಂತಹ ಪ್ರಜ್ಞೆಯನ್ನು ಪರಿಶುದ್ಧ ಮಾಡಿಸ್ಕೊಳ್ಳೋದು ಹೇಗೆ ಅಂತಂದರೆ, ನಾವು ಏನೇ ಮಾಡಿದ್ರೂ ಕೂಡ ಅದು ಭಗವಂತನ ಜೊತೆಗೆ ಸೇರಿಸ್ಕೊಂಡಾಗ ಅದು ಪರಿಶುದ್ಧವಾಗತ್ತೆ ಅಲ್ವಾ? ಯಾವಾಗ ಗಂಧದ ಜೊತೆ ನಾವು ಗುದ್ದಾಡ್ತಾ ಇರ್ತೀವೋ ನಮ್ಮ ಶರೀರವೆಲ್ಲವೂ ಕೂಡ ಗಂಧದ ಪರಿಮಳನೇ ಬರುತ್ತೆ. ಅದೇ ನಾವು ಸಗಣಿ ಜೊತೆ ಅಥವಾ ಕೊಳಕಿನ ಜೊತೆ ಗುದ್ದಾಡಿದ್ರೆ ಅದೇ ವಾಸನೆ ನಮಗೆ ಬರುತ್ತೆ. ಅದೇ ರೀತಿ ಭಗವಂತನ ಜೊತೆ, ಭಕ್ತರ ಜೊತೆ ನಾವು ಒಡನಾಟವನ್ನು ಇಟ್ಕೊಂಡಾಗ, ಅವರ ಜೊತೆನೇ ಇದ್ದಾಗ ನಾವು ಕೂಡ ಪರಿಶುದ್ಧರಾಗ್ತೀವಿ. ಈ ರೀತಿ ನಾವು ಇದನ್ನ ಇಲ್ಲಿ ತಿಳ್ಕೋಬಹುದು. ಪರಿಶುದ್ಧಿಯ ಪ್ರಮಾಣಕ್ಕೆ ಅನುಸಾರವಾಗಿ ಈ ಪ್ರಜ್ಞೆಯನ್ನು 3 ಬಗೆಯಾಗಿ ಗುರುತಿಸಬಹುದು. ಆಧ್ಯಾತ್ಮಿಕ ಅಥವಾ ದೇಹ ಮನಸ್ಸುಗಳೊಂದಿಗೆ ತಾದಾತ್ಮ್ಯ, ಆದಿಭೌತಿಕ ಅಥವಾ ಭೌತಿಕ ವಸ್ತುಗಳೊಂದಿಗೆ ತಾದಾತ್ಮ್ಯ, ಮತ್ತೆ ಆದಿದೈವಿಕ ಅಥವಾ ಭಗವಂತನ ದಾಸನಾಗಿ ತಾದಾತ್ಮ್ಯ. ಈ 3ರಲ್ಲಿ ಆದಿದೈವಿಕ ತಾದಾತ್ಮ್ಯವು ಭಗವಂತನ ಇಚ್ಛೆಯನ್ನು ಅನುಸರಿಸಿ ಕೈಗೊಳ್ಳುವ ಪ್ರಜ್ಞಾಶುದ್ಧಿಯ ಪ್ರಾರಂಭವಾಗುತ್ತದೆ. ಇಲ್ಲಿ 3 ಅಂತ ಹೇಳಿದ್ರಲ್ವಾ, ಅದೇನು ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಈ ಒಂದು ಪರಿಶುದ್ಧಿ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದು ನಮಗೆ ಗೊತ್ತಾಗಬೇಕಲ್ವಾ? ಆ ಪ್ರಮಾಣವನ್ನು ತಿಳ್ಕೊಳ್ಳೋದಕ್ಕೆ ಪ್ರಜ್ಞೆಯನ್ನು 3 ರೀತಿಯಾಗಿ ಗುರುತಿಸ್ಬೋದು ಅಂತ ಹೇಳ್ತಾ ಇದ್ದಾರೆ. ಏನೇನದು ಅಂತಂದರೆ ಆಧ್ಯಾತ್ಮಿಕ, ಆದಿಭೌತಿಕ ಮತ್ತು ಆದಿದೈವಿಕ ಅಂತಂದ್ಬಿಟ್ಟು. ಆಧ್ಯಾತ್ಮಿಕ ಅಂತಂದರೆ ಏನು, ದೇಹ ಮತ್ತು ಮನಸ್ಸು ಇದೆಯಲ್ಲ, ಅದೆರಡೂ ಒಂದಾಗೋದು, ಅಂದರೆ ತಾದಾತ್ಮ್ಯವನ್ನು ಹೊಂದೋದು. ಅದನ್ನು ದೇಹ ಮತ್ತು ಮನಸ್ಸು ಎರಡೂ ಒಟ್ಟಿಗೆ ನಾವು ಇಟ್ಕೊಳ್ಳೋದು. ಆಮೇಲೆ ಆದಿಭೌತಿಕ ಅಂತಂದರೆ ಭೌತಿಕ ವಸ್ತುಗಳ ಜೊತೆ ನಾವು ಒಂದಾಗೋದು. ಅಥವಾ ಆದಿದೈವಿಕ ಅಂದರೆ ಭಗವಂತನ ದಾಸನಾಗಿ ನಾನು ಇರುವಂಥದ್ದು. ಈ 3 ರೀತಿಯಲ್ಲಿ ನಮ್ಮ ಪ್ರಜ್ಞೆಯನ್ನು ನಾನು ಎಷ್ಟರ ಮಟ್ಟಿಗಿದ್ದೀನಿ ಅಂತ. ಈಗ ನೋಡಿ, ನಾವೆಲ್ಲ ಆದಿಭೌತಿಕದಲ್ಲಿ ಇದ್ವಿ. ಅಂದರೆ ಏನು, ನಾನು ಈ ಒಂದು ಭೌತಿಕ ಪ್ರಪಂಚಕ್ಕೆ ಸೇರಿರೋನು ಅಂತ ನಾವು ಇಷ್ಟೂ ದಿವಸ ತಿಳ್ಕೊಂಡು ಈ ಭೌತಿಕ ಪ್ರಪಂಚದಲ್ಲಿ ಏನೇನೆಲ್ಲ ಮಾಡಬೇಕು ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಕೊಂಡು ನಾವು ಮಾಡ್ಕೊಂಡು ಹೋಗ್ತಿದ್ವಿ. ಅದು ಆದಿಭೌತಿಕ ಆಯಿತು. ಆಧ್ಯಾತ್ಮಿಕ ಅನ್ನೋದು ಬರುತ್ತೆ. ಅಂದರೆ ದೇಹ ಮನಸ್ಸು ಏನು ಅದ್ರ ಬಗ್ಗೆ ತಿಳ್ಕೊಂಡು ಆ ವಿಷಯದ ಬಗ್ಗೆ ನಾವು ನಮ್ಮ ಪ್ರಜ್ಞೆಯನ್ನು ಬೆಳೆಸ್ಕೊಳ್ತೀವಿ. ಅದು ಒಂದಾದರೆ, ಇನ್ನು ಆದಿದೈವಿಕ ಅನ್ನೋದು ಒಂದಿರುತ್ತೆ. ಅದರಲ್ಲೇನು ಅಂತಂದರೆ, ನಾನು ಭಗವಂತನ ದಾಸ, ಬೇರೆ ಏನೂ ಅಲ್ಲ ಅನ್ನೋದು ನನಗೆ ಗೊತ್ತಾಗುತ್ತಲ್ಲ, ಆ ಪ್ರಜ್ಞೆ ಅಷ್ಟು ಶುದ್ಧತ್ವಕ್ಕೆ ಬರುತ್ತೆ ಅಂತ ಅರ್ಥ. ಅಂದರೆ ನಮ್ಮ ಒಂದು ಪರಿಶುದ್ಧತೆ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ಪ್ರಜ್ಞೆಯನ್ನು 3 ಬಗೆಯಾಗಿ ಗುರುತಿಸ್ತಾರೆ. ಅದು ಆಧ್ಯಾತ್ಮಿಕ, ಆದಿಭೌತಿಕ ಮತ್ತು ಆದಿದೈವಿಕ ಅಂತ. ಈ 3ರಲ್ಲಿ ಆದಿದೈವಿಕ ತಾದಾತ್ಮ್ಯ ಇದೆಯಲ್ಲ, ಅದು ಭಗವಂತನ ಇಚ್ಛೆಯನ್ನು, ಅಂದರೆ ಭಗವಂತನಿಗೆ ಏನು ಇಷ್ಟನೋ ಆ ರೀತಿ ನಾವು ಮಾಡೋದ್ರಲ್ಲಿ, ಅಂದರೆ ನಮ್ಮನ್ನು ನಾವು ಭಗವಂತನಿಗೋಸ್ಕರ ನಮ್ಮ ಕೆಲಸಗಳನ್ನಾಗಿರ್ಬೋದು, ನಮ್ಮ ಸೇವೆ ಆಗಿರ್ಬೋದು, ಏನೇ ಆಗಿರ್ಬೋದು, ನಾವೇನೇ ಕೆಲಸ ಮಾಡ್ತಾಯಿದ್ರು ಅದನ್ನೆಲ್ಲ ಭಗವಂತನ ಇಚ್ಛೆಯ ಪ್ರಕಾರವಾಗಿ ಮಾಡ್ಕೊಂಡು ಹೋಗ್ತೀವಲ್ವ, ಅಲ್ಲಿಂದ ಪ್ರಜ್ಞಾಶುದ್ಧಿ ಅನ್ನೋದು ಪ್ರಾರಂಭ ಆಗತ್ತೆ. ನೋಡಿದ್ರಾ? ಆದಿಭೌತಿಕ ಆಧ್ಯಾತ್ಮಿಕದಲ್ಲಿ ಇರೋವರೆಗೂ ಕೂಡ ಪರಿಶುದ್ಧತೆ ಅನ್ನೋದು ಬರೋದಿಲ್ಲ. ಯಾವಾಗ ನಾವು ಆದಿದೈವಿಕ ಮಟ್ಟಕ್ಕೆ ಏರ್ತೀವೋ ಅಲ್ಲಿಂದ ನಮ್ಮ ಪ್ರಜ್ಞೆಯ ಶುದ್ಧಿ ಅನ್ನೋದು ಆರಂಭವಾಗುತ್ತೆ. ಎಷ್ಟು ಕ್ಲೀನಾಗಿ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇದು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.